ಬಹುಶಃ ನಾವು ಬಿಸ್ನೆಸ್ ಅನ್ನ ನಮ್ಮೂರಲ್ಲೂ ಮಾಡ್ಬೋದಲ್ವ ಸರ್? ನಾವೆಲ್ಲೋ ಬೆಂಗಳೂರಿಗೆ ಹೋಗಿ ಮುಂಬೈಗೆ ಹೋಗಿ ಕುವೈಟ್ಗೆ ಹೋಗಿ ಮಾಡ್ಬೇಕು ಅಂತ ಏನಿಲ್ಲ ಅಲ್ವಾ? ಏನಿಲ್ಲ. ನೀವು ಹುಬ್ಳಿಲೇ ಮಾಡಿದ್ದೀರಾ, ಸಂಕೇಶ್ವರ್ ಸರ್ ಹುಬ್ಳಿಲೇ ಮಾಡಿದ್ದಾರೆ. ಸಾಧ್ಯ ಅಲ್ವಾ ಸರ್? A square plus B square whole square ನಿಮ್ ಜೀವನದಲ್ಲಿ ಎಲ್ಲಿ ಉಪಯೋಗ ಬಂತು? ಎಲ್ಲರೂ ಬಂತಾ? ಇಲ್ಲ, ಎಲ್ಲೂ ಗೊತ್ತಿಲ್ಲ ತಾನೆ, ಬರೋದು ಇಲ್ಲ. ಎಲ್ರೂ ಕಲ್ತು ನಾ ನೌಕರಿ ಮಾಡ್ತೀನಿ, ಮಾತು ಎತ್ತಿದ್ರೆ ನಾನು ಓದ್ತೀನಿ, ನಾ ಆ ಕಂಪನಿಯಾಗ ನೌಕರಿ ಮಾಡ್ತೀನಿ, ನಾ ಈ ಕಂಪನಿಯಾಗ ನೌಕರಿ ಮಾಡ್ತೀನಿ. ಯಾರಾದ್ರೂ ಒಬ್ರು ಹೇಳಿದಾರ ನಾ ಕಂಪನಿ ನಾನೇ ತೆಗಿತೀನಿ ಅಂತ? ನನ್ನ ಆಫೀಸ್ ನಲ್ಲಿ ಎಲ್ಲದಕ್ಕಿಂತ ಕಡಿಮೆ ಕಲ್ತವನಂದ್ರೆ ನಾನು ನಮ್ಮ ಕಡೆ ಕೆಲಸ ಮಾಡ್ತಿರುವಂತ ಒಂದು 15 ವರ್ಷದ ಹಳೆ ಹುಡುಗ. ಇವತ್ತಿನ ಯಂಗ್ಸ್ಟರ್ಸ್ಗಳು ತುಂಬಾ ದಾರಿ ತಪ್ತಾ ಇದ್ದಾರೆ. ಸೊ ಯಂಗ್ಸ್ಟರ್ಸ್ಗಳಿಗೆ ನಿಮ್ ಕಿವಿ ಮಾತೇನು? ಆ ರಾತ್ರಿ ತಗೊಂಡಂತದ್ದು ನಶೆ ಎಷ್ಟು ದಿನ ಇರ್ತದೆ? ಬೆಳಗ್ಗೆ ತನಕ ತಾನೆ. ಎಸ್, ಹೌದು. ಅದೇ ಅಕಸ್ಮಾತ್ ವ್ಯಾಪಾರದ ನಶೆ ಹತ್ತಿದ್ರ ಅವ್ನ್ ಒಬ್ಬಂಗ ಅಲ್ಲ, ಅವನ್ ಸುತ್ತಲೂ ಇದ್ದವ್ರು ಎಲ್ಲರೂ ಮಸ್ತ್ ಆಗ್ತಾರ ಅದ್ರಲ್ಲಿಂದ. ದುಡ್ಡಿದೆ ಅಂತ ನಾವು ಹೋಗಿ ಎಲ್ ಬೇಕಾದಲ್ಲಿ ಹಾಕಿ ದುಡ್ಡು ಮಾಡೋದಲ್ಲ, ಅದನ್ನ ನಾವೊಂದು ಮನೆ ಕಟ್ಟಬೇಕಾದ್ರೆ ಹೆಂಗ್ ಲೈನೌಟ್ ಹಾಕೊಂತೀವಲ್ಲ ಆ ತರ ಒಂದ್ ಪ್ಲಾನ್ ಮಾಡ್ಕೋಬೇಕು. 2007ರಿಂದ 2025 ಅಂದ್ರೆ ಇವತ್ತು 26ನಲ್ಲಿ 19 ವರ್ಷ ನಾನು ಮಾಡಿದೀನಿ, ಪ್ರಯತ್ನ ಮಾಡಿದೀನಿ ಇಲ್ಲಿವರೆಗೂ ಬರ್ಲಿಕ್ಕೆ. ಮೈನಸ್ಲಿಂದ ಇಲ್ಲಿ ತನಕ ಬರ್ಲಿಕ್ಕೆ ನನಗ 19 ವರ್ಷ ಬೇಕಾಗ್ತದೆ. ಹಿರಿಯರು ಹೇಳೋದು ಸಿಕ್ಕಾಪಟ್ಟೆ ಪಾಸ್ಟ್ ಒಳ್ಳೇದಲ್ಲ ಕಣೋ ಅಂತ ಹೇಳ್ತಾರೆ. ಈಗ ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ಒಂದು ನಿಮಿಷನೂ ವೇಸ್ಟ್ ಮಾಡಲ್ಲ ನೀವು. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇದೇ ಇದ್ದಿದ್ದು ನಾವು ಫಾಸ್ಟ್ ಓಡ್ತಾ ಇರೋದು, ಇನ್ನೊಂದ್ ವರ್ಷಕ್ಕೆ ನಮಗ ಆಗಲ್ಲ. ಹೆಲ್ತ್ ಇಶ್ಯೂಸ್ ಬರುತ್ತೆ, ಏಜ್ ಆಗುತ್ತೆ. ಸೊ ಆ ಯಾವ ಹೋಗೋ ಟೈಮಿಗೆ ಅದನ್ನ ಹೋಗ್ಬೇಕು. ಈಗ ಫ್ಲೈಟ್ ಅಲ್ಲಿ ಹೋಗ್ತೀವಂತ 10 ನಿಮಿಷ ಹೋಗಿ ಮುಟ್ಟಲ್ಲ, ಅವ್ರಿಗೆ ಒಂದು ಟೈಮ್ ಪೀರಿಯಡ್ ಅಂತ ಕೊಟ್ಟಿರ್ತಾರೆ. ಈಗಿನ ಹುಡುಗರಿಗೆ ನಿಮ್ಮ ಒಂದು ಕಿವಿ ಮಾತಿದ್ರೆ ಅದು ಏನು ಅಂತ ಹೇಳೋದು ಇಷ್ಟ. ಒಂದು ಹುಳ 800 ಮೀಟರ್ ರೇಷ್ಮೆ ಕೊಡ್ತೈತಿ, 100 ವರ್ಷ ಬರುವಂತ ಐಟಮ್ ಅಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ, ಎಸ್ಪೆಷಲಿ ಗಂಡ್ಮಕ್ಳಾಗಿ ಹುಟ್ಟಿದ ಮೇಲೆ ನಾವು ಏನಾದ್ರೂ ಒಳ್ಳೆ ಹೆಸರು ಮಾಡೇ ಹೋಗ್ಬೇಕು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಯಂಗ್ಸ್ಟರ್ಸ್ಗಳು ತುಂಬಾ ದಾರಿ ತಪ್ತಾ ಇದ್ದಾರೆ. ಸೊ ಯಂಗ್ಸ್ಟರ್ಸ್ಗಳಿಗೆ ನಿಮ್ ಕಿವಿ ಮಾತೇನು ಸರ್? ದಾರಿ ಅಂದ್ರೆ ಯಾವ ರೀತಿ? ಈ ನೀವು ಕೆಲವೊಂದು ಹೊರಗಡೆ ಪ್ರಪಂಚ ನೋಡಿದ್ರೆ ಕೆಲವೊಂದು ಅಮಲುಗಳಲ್ಲಿ ಅವ್ರು ತೇಲ್ತಾ ಇದ್ದಾರೆ. ಮಾದಕ ವಸ್ತುಗಳಿರ್ಬಹುದು, ಅಥವಾ ಶೋಕಿ ಅಮಲು ಕೂಡ ಇರಬಹುದು, ಇಲ್ಲ ಅಂತ ಹೇಳೋದು. ಈ ಡ್ರಗ್ಸ್ ಕೂಡ ಅಡಿಕ್ಟ್ ಆಗ್ತಾ ಇದ್ದಾರೆ. ಅಂತವ್ರಿಗೆ ಏನ್ ಹೇಳ? ರಾತ್ರಿ ತಗೊಂಡಂತದ್ದು ನಶೆ ಎಷ್ಟು ದಿನ ಇರ್ತದೆ? ಬೆಳಗ್ಗೆ ತನಕ ತಾನೆ. ಎಸ್, ಹೌದು. ಅದೇ ಅಕಸ್ಮಾತ್ ವ್ಯಾಪಾರದ ನಶೆ ಹತ್ತಿದ್ರ ಅವ್ನ್ ಒಬ್ಬಂಗ ಅಲ್ಲ, ಅವನ್ ಸುತ್ತಲೂ ಇದ್ದವ್ರು ಎಲ್ಲರೂ ಮಸ್ತ್ ಆಗ್ತಾರ ಅದ್ರಲ್ಲಿಂದ. ಕರೆಕ್ಟ್, ಹೌದು. ಒರಿಜಿನಲ್ ನಶೆ ಆದ. ಎಸ್, ಇದು ರಾತ್ರಿ ತಗೊಂಡಿದ್ದು ಮುಂಜಾನೆ ಇಳಿತದ ನಶೆ ಅನ್ನಂಗಿಲ್ಲ ಅದು, ಅಲ್ವಾ? ಎಸ್ ಎಸ್ ಎಸ್. ನೀವೇನ್ ಹೇಳ್ತೀರಾ ಮೇಡಮ್? ನಾನು ಅದೇ ಹೇಳ್ದೆ, ಒಂದು ಅಮಲಲ್ಲಿ ಎಲ್ಲ ತೇಲಾಡ್ತಾ ಇದ್ದಾರೆ. ಸೊ ನಾವು ಇದನ್ನ ಹೊರಗಡೆ ನೋಡಿದಾಗ ನನ್ಗೆ ಅನ್ಸೋದು ತುಂಬಾ ಜನ ಯಾಕೆ ಹಿಂಗ್ ಮಾಡ್ತಾರೆ, ಒಳ್ಳೆ ಜೀವನವನ್ನು ಹಾಳು ಮಾಡ್ಕೊಂತಿದಾರಲ್ಲ ಅಂತ ಅನ್ಸುತ್ತೆ. ನಾನ್ ನೋಡ್ದೆ ಸುಮಾರು ಇನ್ಸ್ಟಾಗ್ರಾಮ್ ಅಲ್ಲಿ, ಬೆಂಗಳೂರು ಅಂದ ತಕ್ಷಣ ಕ್ರಾಸ್ ಮಾರ್ಕ್. ಎಸ್, ಎಲ್ಲಾ ತಾಯಿ ತಂದೆಗೆ ಅದು ಕುಂತಿದೆ. ಬೆಂಗಳೂರು ಊರು ತಪ್ಪಂತ ಹೇಳ್ತಾ ಇಲ್ಲ ನಾನು. ಅಲ್ಲಿ ಹೋಗಿದ್ ಜನ ಎಲ್ಲಾ ಸ್ಟೇಟ್ ದಿಂದವರು ಹೋಗಿದ್ದಾರೆ, ಏನೋ ಒಂದು ಮೋಜ್ ಮಾಡೋಕಾಗತ್ತೆ, ಮಸ್ತಿ ಮಾಡೋಕಾಗತ್ತೆ ಅನ್ನೋ ಅಟ್ರಾಕ್ಷನ್ ಅಲ್ಲಿ ಹೋಗ್ತಿದ್ದಾರೆ. ಅದನ್ನ ಕಡಿವಾಣ ಹಾಕ್ಬೇಕು. ಗೌರ್ಮೆಂಟ್ ದವರು ಮಾಡ್ಬೇಕು. ಈಗ ನೋಡಿ, ಮೊದ್ಲೆಲ್ಲ ಆಯ್ತು, ನಾವ್ ಒಂದ್ ಕಡೆ ಹೋಗ್ಬೇಕಾದ್ರೆ ಮನೆಯಲ್ಲಿಂದ ಹಿರಿಯರು ಹಿಡ್ಕೊಂಡ ಹೇಳ್ತೀನಿ ನಾನು. ನಾವ್ ಈಗ ಒಂದ್ ಕಡೆ ಹೋಗ್ಬೇಕಾದ್ರೆ ಯಾರಾದ್ರೂ ನೋಡ್ತಾರೇನೋ ಒಂದ್ ಭಯ, ಆದ್ರೆ ಆ ಅಂಜಿಕೆ ನಮ್ಮ ಹತ್ರ ಇದೆ. ಅಂತ ಪ್ಲೇಸಿಗೆ ನಾವ್ ಅಲ್ಲಿ ಹೋಗ್ಬಾರ್ದು ಅನ್ನೋದು. ಅದನ್ನ ಈಗಿನ ಮಕ್ಕಳ ಹತ್ರ ಮನೆಯಲ್ಲಿ ಸಿಗ್ತಾ ಇಲ್ಲ. ಯಾಕಂದ್ರೆ ಪೇರೆಂಟ್ಸೇ ಫಸ್ಟ್ ತಪ್ಪು ಮಾಡ್ತಾ ಇದಾರೆ. ಸೊ ಆಮೇಲೆ ಮಕ್ಕಳಿಗೆ ಅವರು ಒಂದು ಇಲ್ಲಿ ನಮಗೆ ಎಜುಕೇಶನ್ ಸಿಕ್ಕಿಲ್ಲ ಅಂತ ಬೆಂಗಳೂರಿಗೆ ಕಲಿಸ್ತಾರೆ, ಕಲೀಲಿ ಮಕ್ಕಳು ನಮ್ ತರ ಆಗೋದ್ ಬೇಡ ಅಂತಾರೆ. ಮಕ್ಕಳು ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಅಲ್ಲಿ ಹೋಗಿ ಕರೆಕ್ಟ್ ಆಗಿ ಅಭ್ಯಾಸದ ಕಡೆ ಲಕ್ಷ ಕೊಟ್ಟು ಗಮನ ಕೊಟ್ಟು, ಪ್ರತಿಯೊಬ್ರು, ಒಂದ್ ಹುಡುಗನೂ ತಪ್ತಾ ಇದ್ದಾನೆ, ಒಂದ್ ಹುಡುಗಿನೂ ತಪ್ತಾ ಇದ್ದಾನೆ. ನಾವು ಹುಡುಗಿನೇ ಅಂತ ಹೇಳಲ್ಲ, ಹುಡುಗನೇ ಅಂತ ಹೇಳಲ್ಲ, ಇಬ್ರು ಅಲ್ಲಿ ತಪ್ಪು ಮಾಡಿದಾಗ ಏನಾಗ್ತದೆ, ಇಡೀ ಊರೇ ಹೆಸರಾಗ್ತಾ ಇದೆ. ಅದನ್ನ ಅವ್ರು ಬಿಟ್ಟು ಅದು ಹೋಗಿದ್ ನಮ್ ತಂದೆ ತಾಯಿ ಕಳ್ಸಿದಾರಲ್ಲ, ನಾವ್ ಓದ್ಬೇಕು, ಒಂದ್ ಕಂಪ್ನಿ ಕೆಲ್ಸಕ್ಕೆ ಹೋಗ್ಬೇಕು, ಸ್ಯಾಟರ್ಡೆ ಸಂಡೇ ಸಿಗುತ್ತೆ ನಮ್ಗೆಲ್ಲ. ನಾವು ಸ್ಯಾಟರ್ಡೆ ಸಂಡೇ ಎಲ್ಲಿ ಹೋಗ್ತಿದ್ವಿ? ಪಾರ್ಕಿಗೆ ಹೋಗ್ತಿದ್ವಿ, ಅಥವಾ ಏನಾದ್ರು ಒಂದು ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಿದ್ವಿ, ಅಥವಾ ಒಂದ್ ಸೈಕಲ್ ಹೊಡಿಲಿಕ್ಕೆ ಹೋಗ್ತಿದ್ವಿ. ಈಗಿನ ಮಕ್ಕಳಿಗೆ ಅದು ಯಾವ್ದು ಇಲ್ಲ. ಯಾಕಂದ್ರೆ ನಾವೇ ಅವ್ರಿಗೆ ನಾವು ಕೊಟ್ಟಿದ್ ತ್ರಾಸ ಅವ್ರಿಗೆ ಬೇಡ ಅಂತ ಹೇಳಿ ನಾವೆಲ್ಲ ಅವ್ರಿಗೆ ಸೆಟ್ಲ್ ಮಾಡ್ಕೊಟ್ಟಿವಿ. ಅವ್ರು ಅದನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಹಿಂಗಾಗಿ ಈಗಿನ ಯಂಗ್ಸ್ಟರ್ಸ್ ಕೆಡೋದೇ ಅಲ್ಲಿ. ಬಹುಶಃ ನಾವು ಬಿಸ್ನೆಸ್ ಅನ್ನ ನಮ್ಮೂರಲ್ಲೂ ಮಾಡ್ಬೋದಲ್ವ ಸರ್? ನಾವೆಲ್ಲೋ ಬೆಂಗಳೂರಿಗೆ ಹೋಗಿ ಮುಂಬೈಗೆ ಹೋಗಿ ಕುವೈಟ್ಗೆ ಹೋಗಿ ಮಾಡ್ಬೇಕು ಅಂತ ಏನಿಲ್ಲ ಅಲ್ವಾ? ಏನಿಲ್ಲ. ನೀವು ಹುಬ್ಳಿಲೇ ಮಾಡಿದೀರಾ, ಸಂಕೇಶ್ವರ್ ಸರ್ ಹುಬ್ಳಿಲೇ ಮಾಡಿದ್ದಾರೆ. ಸಾಧ್ಯ ಅಲ್ವಾ ಸರ್? ಆಗ್ತೈತಿ. ಯಾಕೆ ಹೊರಗಡೆ ಹೋಗಿ ದುಡಿಬೇಕು? A square plus B square whole square ನಿಮ್ ಜೀವನದಲ್ಲಿ ಎಲ್ಲಿ ಉಪಯೋಗ ಬಂತು?
ಎಲ್ಲರೂ ಬಂತ ಇಲ್ಲ, ಎಲ್ಲೂ ಬಂದಿಲ್ಲ ತಾನೆ. ಬರೋದು ಇಲ್ಲ. ಎಸ್, ಜನರಲ್ ನಾಲೆಜ್ ಮಂದಿ ಜೊತೆ ಪ್ರಾಕ್ಟಿಕಲಿ ಪದ್ಧತಿ ಪ್ರಾಕ್ಟಿಕಲ್ ಇರ್ಲಿ ಹ್ಮ್ ಅಷ್ಟೇ. ಆಮೇಲೆ ಅವ್ರು ನಿಮ್ಗೆ A²+B² ಲಿಂದ ನಿಮ್ಗ ಮೆಡಲ್ ಕೊಟ್ಟು ಏನ್ ದೊಡ್ಡದು ಇದು ಮಾಡಂಗಿಲ್ಲ. ಓಕೆ ಅದನ್ನ ಕೊಡೋ ಟಾಸ್ಕ್ ಏನಂತಂದ್ರೆ ಲೈಫ್ ನಲ್ಲಿ ಇನ್ನೂ ದೊಡ್ಡ ಟಾಸ್ಕ್ ಬಂದಾಗ ಅಷ್ಟಕ್ಕೆ ಹೆದರಬಾರ್ದು ಅಂತ ಇವತ್ತು ನಮಗ ಸ್ಲೋಲಿ ಪ್ರೆಷರ್ ಹೆಚ್ಚಿಗೆ ಕೊಡ್ಕೊಂತ ಹೋಗಿರ್ತಾರ ನಮ್ಮ ಜೀವನದಾಗ. ಕರೆಕ್ಟ್. ಹಂಗ ಎಲ್ರೂ ಕಲ್ತು ನಾ ನೌಕರಿ ಮಾಡ್ತೀನಿ, ಮಾತು ಎತ್ತಿದ್ರೆ ನಾನು ಓದ್ತೀನಿ, ನಾ ಆ ಕಂಪನಿಯಾಗ ನೌಕರಿ ಮಾಡ್ತೀನಿ, ನಾ ಈ ಕಂಪನಿಯಾಗ ನೌಕರಿ ಮಾಡ್ತೀನಿ. ಯಾರಾದ್ರೂ ಒಬ್ರು ಹೇಳಿದಾರ ನಾ ಕಂಪನಿ ನಾನೇ ತೆಗಿತೀನಿ ಅಂತ? ಇಲ್ಲ, ಚಾನ್ಸೇ ಇಲ್ಲ. ಅದೇ ನಾನು ಎಲ್ರಿಗೂ ಹೇಳೋದಷ್ಟೇ, ನಾವು ತುಂಬಾ ಓದಿ ಬೇರೆ ಕಡೆ ಹೋದ್ರೆ ಇನ್ನೊಬ್ಬನ ಕೈ ಕೆಳಗೆ ಕೆಲಸ ಮಾಡ್ಬೇಕು, ಇನ್ನೊಬ್ಬನ ಕಂಪನಿಯಲ್ಲಿ ಕೆಲಸ ಮಾಡ್ಬೇಕು. ಕೆಲವರು ಸ್ವಲ್ಪ ಓದ್ದವರೇ ಆಕ್ಚುಲಿ ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾರನ್ನ ನಾವು ಸ್ಫೂರ್ತಿಯಾಗಿ ತಗೋಬೇಕು ಅನ್ನೋದೇ ತುಂಬಾ ದೊಡ್ಡ ಕನ್ಫ್ಯೂಷನ್ ಆಗೋದು ಒಂದೊಂದ್ಸಲ. ಸೊ ಹಂಗಾಗಿನೇ ನಾನು ನಿಮ್ಮಂತವ್ರನ್ನೆಲ್ಲ ಭೇಟಿಯಾಗಿ ನಮ್ಮಿಬ್ರಿಗೂ ಕೇಳ್ತಾರೆ ಕ್ವಾಲಿಫಿಕೇಶನ್ ಏನಂತ ಕೇಳ್ತಾರೆ. ನಾನು PUC 2 ಮುಗಿದ ತಕ್ಷಣ ನನ್ ಮದ್ವೆ ಆಗಿದ್ದು. ನಂಗೆ ಆಕ್ಚುಲಿ ಮೆಡಿಕಲ್ ಹೋಗೋದಿತ್ತ. ಸೊ ಮನೇಲಿ ಒಂದ್ ಇದ್ರಲಿಂದ ನಾನು ಮದ್ವೆಗೆ ಹೂ ಅಂದ ಒಪ್ಕೊಂಡ್ ಮದ್ವೆ ಮಾಡ್ಕೊಂಡೆ. ಆಮೇಲೆ ಬಿಡ್ಲಿಲ್ಲ, BSc ಮಾಡ್ಕೊಂಡು ಅದೇ ಅಗ್ರಿಕಲ್ಚರ್ದ ಎಕ್ಸ್ಟರ್ನಲ್ ಮಾಡಿದ್ಮೇಲೆನೆ ಅವ್ರಿಗೂ ಒಂದು ಬಿಸ್ನೆಸ್ ಉಪಯೋಗ ಆಯ್ತು. ಎಜುಕೇಶನ್ ತಪ್ಪಂತ ಹೇಳ್ತಾ ಇಲ್ಲ, ಅದನ್ನ ಪರ್ಟಿಕ್ಯುಲರ್ ಮಾಡ್ಕೊಂಡು ಈಗ ನೋಡ್ರಿ ಒಂದ್ ಡಾಕ್ಟರ್ ಅಂತ ಕಲಿತಾರೆ. ಅವ್ರು ಡಾಕ್ಟರ್ ಆದ ತಕ್ಷಣ ನಾ ಬರೀ ಡಾಕ್ಟರ್ ಆಗ್ಬೇಕು, ನಾವು ಹೋಗಿ ಒಂದ್ ಹಾಸ್ಪಿಟಲ್ ನ ಕೆಲಸ ಮಾಡ್ಬೇಕಂದ್ರು ಅವ್ರ ಮೆಂಟಲಿ ಮೈಂಡ್ ಸೆಟ್ ಆಗಿ ಮಾಡ್ಕೋಬಾರ್ದು. ಈಗಿನ ಎಜುಕೇಶನ್ ಹೆಂಗಾಗೈತಿ ಅಂದ್ರ, ಇವತ್ತಿನ ಎಜುಕೇಶನ್ ಇವನ್ ಕಾಲೇಜ್ನಾಗ ಸ್ಕೂಲ್ನಾಗ ಅವ್ರು ಹೇಳೋದಿಷ್ಟ ಮುಂದ್ ಚಲೋ ನೌಕರಿ ಸಿಗ್ತೈತಿ, ಮುಂಚೆ ಅವನು ಕಂಪನಿ ಹೋಗಿ ನೌಕರಿ ಮಾಡ, ನೀ ಚಲೋ ಕಂಪನಿ ಕಟ್ ಅಂತಂದ್ ಯಾರು ಹೇಳಂಗಿಲ್ಲ, ಹೇಳಲ್ಲ. ಹೌದು, ಒಳ್ಳೆ ಕೆಲಸ ಹೇಳೋದ್ ಬೇಡ, ಅವ್ರ ಮಕ್ಕಳು ಒಳ್ಳೆ ಪ್ಲೇಸ್ಮೆಂಟ್ ಆಗತ್ತೆ ಅಂತಾರೆ, ಹಂಗೆ ಹೇಳ್ತಾರೆ. ನನ್ನ ಆಫೀಸ್ ನಲ್ಲಿ ಎಲ್ಲದಕ್ಕಿಂತ ಕಡಿಮೆ ಕಲ್ತವನಂದ್ರ ನಾನು ನಮ್ಮ ಕಡೆ ಕೆಲಸ ಮಾಡ್ತಿರುವಂತ ಒಂದು 15 ವರ್ಷದ ಹಳೆ ಹುಡುಗ. ಇಬ್ರೇ ಕಡಿಮೆ ಕಲ್ತಿದ್ದು. ಇಬ್ರೇ ಓಕೆ ಓಕೆ. ನನ್ನ ಆಫೀಸ್ ಇಡೀ ಆಫೀಸ್ ನಲ್ಲಿ ಇಬ್ರೇ ಕಡಿಮೆ ಕಲ್ತಿದ್ದು. ಓಕೆ, ಎಜುಕೇಶನ್ ಮ್ಯಾಟರ್ ಆಗಲ್ಲ. ಉಳಿದ್ರೆ ಒಂದ್ ಹೆಚ್ಚು ಕಮ್ಮಿ ಒಂದು ಡಬಲ್ ಡಿಗ್ರಿದವರೇ ಇದಾರೆ ಎಲ್ರು. ಓಕೆ ಓಕೆ. MPhil, ಆಮೇಲೆ MA, ಆಮೇಲೆ CA, MBA ಫೈನಾನ್ಸ್ ಎಲ್ರು ಇದಾರೆ. ಇಲ್ಲ ಅದ್ರಲ್ಲಿನೂ ಅವ್ರು ಕಲ್ತು ಪರ್ಟಿಕ್ಯುಲರ್ ಆಗಿ ಎಲ್ರು ಡಾಕ್ಟರ್ ಅಂತ ತಕ್ಷಣ ಬರೀ ಡಾಕ್ಟರ್ ಆಗ್ಬೇಕಂತೇನಿಲ್ಲ, ಒಂದ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಮಾಡಿ ಮತ್ತ ನರ್ಸಿಂಗ್ ಮಾಡ್ಬೋದು. ಎಲ್ಲರ ತಲೆ ಏನಿದೆ ನಾ ಆಗ್ಬೋದು, ನರ್ಸಿಂಗ್ ಕಾಲೇಜ್ ತೆಗಿಬಹುದು, ಮತ್ತೆ ಮೆಡಿಕಲ್ ಕಾಲೇಜ್ ತೆಗಿಬಹುದು. ಅದನ್ನೆಲ್ಲ ಯಾರು ಬ್ರಾಂಚ್ ವೈಸ್ ಹೋಗ್ತಾ ಇಲ್ಲ. ಡಾಕ್ಟರ್ ಅಂದ ತಕ್ಷಣ ಡಾಕ್ಟರೇ ಆಗಿದ್ದೀನಿ ಅಂತ ಹೇಳಿ. ಇನ್ನೊಂದು ಮಾತು ಹೇಳ, ಯಾವುದೇ ಕೆಲಸ ಮಾಡಿದ್ರು ನಿಷ್ಠೆಯಿಂದ ಮಾಡಿದ್ರೆ ಡೆಫಿನೆಟ್ಲಿ ದೊಡ್ಡದಾಗ್ತೈತಿ ಅಲ್ವಾ? 100%. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಇದು ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ ಸಕ್ಸಸ್ ಆಗ್ತೈತಿ ನನಗ್ ಗೊತ್ತಿಲ್ಲ, ಬಟ್ ಇದು ನಾನು ವಿಚಾರ ಮಾಡಿದ್ದ. ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ 10,000 ಹೋಟ್ಲ್ ಇದಾವ. ಎಕ್ಸಾಂಪಲ್, ಒಂದ್ ಹೋಟೆಲ್ ಇಂದ ಒಂದು ಚಮಚೆ ಕಳ್ಕೊಂಡ ಅಂತಂದ್ರು ಕೂಡ 10,000 ಚಮಚೆ 10 ಗ್ರಾಮ್ ಎಷ್ಟು ಕಿಲೋ ಆತು? ಹೌದು, ದಟ್ ಈಸ್ ಸ್ಟೇನ್ಲೆಸ್ ಸ್ಟೀಲ್ ಚಮಚೆ. ಪ್ಲಾಸ್ಟಿಕ್ ವೇಸ್ಟ್, ಹೌದಾ? ಹೌದು. ನಾವು 25 ರೂಪಾಯಿ ವೇಸ್ಟ್ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಒಬ್ಬ ಮನುಷ್ಯ ಒಂದು ತಿಂಗಳಲ್ಲಿ 50 ಗ್ರಾಮ್ ಪ್ಲಾಸ್ಟಿಕ್ ಮಿನಿಮಮ್ ಹಾಳು ಮಾಡ್ತಾನೆ. ಕರೆಕ್ಟ್. ನಮ್ಮ ಹುಬ್ಬಳ್ಳಿ ಧಾರವಾಡ ಜನಸಂಖ್ಯೆ ಎಷ್ಟೈತಿ? ಕರೆಕ್ಟ್ ಸರ್. ಮನೆಗೆ ಹೋಗಿ ಪ್ರತಿ ತಿಂಗಳ 50 ರೂಪಾಯಿದಂಗ ಅವ್ರ ಕಸ ಖರೀದಿ ಮಾಡಿದ್ರು ಕೂಡ ಇವತ್ತ ದೊಡ್ಡ ಅಮೌಂಟ್ ಆಗ್ತೈತ. ಅದನ್ನ ಸಿಸ್ಟಮ್ನಾಗ ತರಬೇಕು. ನಮ್ಮ ಆಫೀಸರ್ಸ್ ಎಲ್ಲಾ ಮಾಡ್ತಾರ ಪಾಪ, ಆದ್ರೆ ಏನಾಗ್ತೈತಿ, ಜನ ಅದಕ್ಕೆ ಸ್ಪಂದಿಸ್ಬೇಕು. ಹೌದು, ಅವ್ರು ಹೇಳ್ತಾರೆ 1000 ಸಲ ಹೇಳ್ತಾರೆ, ಹಸಿ ಕಸ ಬೇರೆ ಮಾಡ್ರಿ, ಬೇರೆ ಒಣ ಕಸ ಬೇರೆ ಮಾಡ್ರಿ ಅಂತ. ಯಾಕೆ ಹೇಳ್ತಾರಂದ್ರೆ, ಹಸಿ ಕಸ ಏನ್ ಹೋಗ್ತೈತಿ, ಸೀದಾ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮಾಡಕ್ ಹೋಗ್ತೈತಿ, ಗೊಬ್ಬರ ಮಾಡ್ಲಿಕ್ಕೆ ಹೋಗ್ತೈತಿ. ಒಣ ಕಸ ವಾಪಸ್ ರೀಸೈಕ್ಲಿಂಗ್ ಹೋಗ್ತೈತಿ. ಈ ಬರೀ ಕಸದ ವ್ಯಾಪಾರ ಹೇಳಿದೆ. ನಿಮ್ಗೊಂದ್ ಮಾತು ಗುರುತ, ಅಕಸ್ಮಾತ್ ಈ ಸಿಸ್ಟಮ್ಯಾಟಿಕ್ ಆತಂದ್ರ ಎಲ್ಲಿ ಮಟ್ಟಿಗೆ ನನ್ನ ಮೇಲೆ ಎಲಿಗೇಷನ್ಸ್ ಬರ್ತಾವ ಗುರುತಿಲ್ಲ. ಕರೆಕ್ಟ್ ಆಗಿ ಮಾಡಿದ್ರೆ, ನಮ್ ಜನ, ನಮ್ಮ ಪಬ್ಲಿಕ್ ಸಪೋರ್ಟ್, ಗೌರ್ಮೆಂಟ್ ಸಪೋರ್ಟ್ ಮಾಡಿದ್ರೆ, ನಮ್ ಹುಬ್ಬಳ್ಳಿ ಧಾರವಾಡ ಕಸದ ಕಿಮ್ಮತ್ ಒಂದು ದಿನದ 1 ಕೋಟಿ ರೂಪಾಯಿನೂ ಆಗ್ಬಹುದು. ಬರೀ ಕಸದ ಕಿಮ್ಮತ್ ಅಲ್ವಾ? ಆಗ್ಬಹುದು. ಹೇಳೋಕೆ ಜಸ್ಟ್ ಕಸ, ಆದ್ರೆ ನೋಡಿ ಅದ್ರ ರಸ ಒಂದು ದಿನದ ಆಗ್ಬಹುದು. ಎಷ್ಟು ರಟ್ ಬರ್ತೈತ್ರಿ ಅಲ್ವಾ?
ಎಸ್. ರಟ್ ಒಂದ್ 5 ರೂಪಾಯಿ ಕೆಜಿ ಆದ್ರೂ ಹೋಗ್ತದ, ಹೋಗುತ್ತೆ. ಪ್ಲಾಸ್ಟಿಕ್ ಒಂದ್ 20 ರೂಪಾಯಿ ಕೆಜಿ ಆದ್ರೂ ಹೋಗ್ತದ. ಹೌದು, ಖಂಡಿತ. ಇವೆಲ್ಲ ಅದಾವ್ರಿ. ಆಮೇಲೆ ಇದ್ರಲಿಂದನೂ ನಾನು ಬೇರೆ ಬೇರೆ ಒಂದ್ ವಿಷನ್ ಇಟ್ಕೊಂಡ್ ಮಾಡ್ದೆ. ದೊಡ್ಡವ್ರಿಗೂ ಒಂದಿಬ್ರಿಗೆ ಮಾತಾಡಿದೀನಿ. ಈಗ ಹೇಳಿದ್ರಲ್ಲ, ಈ ಅಮಲ್ ನಲ್ಲಿ ಇರುವಂತ ಹುಡುಗರ್ನ ನಾವು ಎಲ್ಲೋ ಒಂದ್ ಕಡೆ ಹಾಕ್ತಿವಿ, ಎಲ್ಲಿ ಏನಂತಾರಲ್ಲ ಅದಕ್ಕ ಕರೆಕ್ಟ್ ಮಾಡಕ್ ಕಳ್ಸಾರ, ಅದಕ್ಕ ರಿಹ್ಯಾಬಿಟೇಷನ್ ಸೆಂಟರ್. ರಿಹ್ಯಾಬಿಟೇಷನ್ ಸೆಂಟರ್ ನಲ್ಲಿ ನಾವ್ ಇದನ್ನ ಕೆಲವೊಂದು ಅಳವಡಿಸಿದ್ರೆ ಒಳ್ಳೇದಾಗ್ಬೋದಾ ಅಂತ ನನಗೆ. ಯಾಕಂತಂದ್ರೆ ನೋಡ್ರಿ, ಪ್ಲಾಸ್ಟಿಕ್ ಮತ್ತೆ ಎಲ್ಲಾ ಜೊತೆ ಮಿಕ್ಸ್ ಆದಾಗ ಏನಾಗ್ತೈತಿ, ಕೆಲವೊಂದು ರೀಸೈಕ್ಲಿಂಗ್ ಮಾಡಕ್ ಬರಂಗಿಲ್ಲ. ಮೈಸೂರಲ್ಲಿ ಒಬ್ರು ಯಾರೋ ಮಾಡಿದಾರೆ, ನೋಡಿ ನನ್ನ ಯೂಟ್ಯೂಬ್ ನಲ್ಲಿ ನೋಡಿದೆ. ಅದ್ರದ್ದು ಪೀವರ್ಸ್ ಮಾಡಿದ್ದಾರೆ, ಖರ್ಚು ಬಾಳ ಬರಂಗಿಲ್ಲ. ಪೀವರ್ಸ್ ಮಾಡಿದ್ರೆ ಲೈಫ್ ಟೈಮ್ ಪೀವರ್ಸ್ ಆತ್ರಿ ಅದು. ಕೆಲಸ ಅವ್ರಿಗೆ ಹಚ್ಬೇಕಾ? ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ತಲೆ ಕೆಡಿಸ್ಕೊಂಡ್ರೆ ಮಾಡಿದ್ದಾರೆ. ಸರ್ಕಾರ ಪೂರಾ ಹೆಲ್ಪ್ ಮಾಡಿದ್ದಾರೆ. ಆದ್ರೆ ಜನ ಎಲ್ಲ ಈಗಿನ ಯಂಗ್ಸ್ಟರ್ಸ್ ಏನ್ ಹೇಳ್ತಿರಲ್ಲ, ಅವ್ರಿಗೆ ದುಡಿಬೇಕು ಅನ್ನೋದು ಇದನ್ನೇ ಇಲ್ಲ. ರಾತ್ರಿ ಅಂದ್ರೆ ಮುಂಜಾನೆ ಕೂಡ ಬೆಳಗ್ಗೆ ಹಗಲೊತ್ತ ಆಗೋದ್ರೊಳಗ ಅವ್ರಿಗೆ ದೊಡ್ಡ ಸಾವುಕಾರ ಆಗ್ಬೇಕು. ಹೆಂಗಾಗ್ತಿದ್ರಿ? ರಾತ್ರಿ ನಾವು ಬೀಜ ನೆಟ್ರೆ ಬೆಳಗ್ಗೆ ನಮ್ಗ ಮಾವಿನ ಗಿಡ ಸಿಕ್ಬಿಡ್ತದ, ರಾತ್ರಿ ಗೊಬ್ಬರ ಹಾಕಿದ್ರೆ ಬೆಳಗ್ಗೆ ಮಾವಿನ ಗಿಡ ಸಿಗ್ತದ? ಇಲ್ಲ. ಹೌದು, ಟೈಮ್ ಬೇಕ್ರಿ, ಅದಕ್ಕೆ ಎಲ್ಲದಕ್ಕೂ ಟೈಮ್ ಬೇಕು. ಎಸ್. ನಾವ್ ಆಗ್ಲೇ ಮಾತಾಡ್ತಾ ಮದುವೆ ಆಗಿರುವಂತ ಗಂಡು ಹೆಣ್ಣಿನ ಬಗ್ಗೆ ಮಾತಾಡಿದ್ವಿ. ಒಂದು ಮನೆಯಲ್ಲಿ ಒಂದು ಮದುವೆ ಆಗುತ್ತೆ, ಒಂದು ಗಂಡು ಹೆಣ್ಣಿಗೆ ಮದುವೆ ಆಗುತ್ತೆ. ಓಕೆ, ಮನೆಗೆ ಮಗನಿಗೆ ಸೊಸೆ ಬರ್ತಾಳೆ ಅಂದ್ರೆ ಅವ್ರ ಅಪ್ಪ ಅಮ್ಮನು ಅಷ್ಟೇ ಸರಿಯಾಗಿರ್ಬೇಕಲ್ವಾ? ಹೌದು. ಎಲ್ಲ ಒಂದ್ ಕಡೆ ನಿಮ್ಗೆ ಅನ್ಸಲ್ವಾ? ಅನ್ಸತ್ತೆ. ಎಲ್ಲ ಒಂದ್ ಕಡೆ ಕೆಲವೊಂದ್ಸಲ ಅದು ರಾಂಗ್ ಆಗೋ ಚಾನ್ಸಸ್ ಇರ್ಬೋದು, ಇವ್ರ ಫ್ಯಾಮಿಲಿ ಹಂಗೂ ಹಾಳಾಗೋ ಚಾನ್ಸಸ್ ಇರ್ಬೋದು. ಹಿಂಗೂ ಹೋಗುತ್ತಲ್ವಾ? ಯಾರು ಯೋಚನೆ ಮಾಡಿಲ್ಲ ಅನ್ಸುತ್ತೆ ಇದ್ರ ಬಗ್ಗೆ. ನೀವೇನಂತೀರಿ ಮೇಡಮ್? ನಾವ್ ಏನ್ ಮಾಡ್ಬೇಕ್ರಿ ಅಂತ, ಹುಡುಗನ ತಂದೆ ತಾಯಿ ಆದವ್ರು ಏನ್ ಮಾಡ್ಬೇಕಂದ್ರೆ, ಬಂದಂತ ಹುಡುಗಿ ಮನೆ ಮಗಳಂತ ತಿಳ್ಕೊಂಡು ಆಕೆಗೆ ಟ್ರೀಟ್ ಮಾಡ್ಬೇಕು. ಯಾಕಂದ್ರೆ ಅವ್ರ ಮನೆಯಲ್ಲೂ ಒಂದ್ ಮಗಳು ಇರ್ತಾಳೆ, ಆ ತಾಯಿನೂ ಒಂದ್ ಮಗಳು. ಅವರು ಬೇರೆ ಮನೆಯಿಂದ ಬಂದಿರ್ತಾರೆ, ಇವ್ರ ಮಗಳಿದ್ರೆ ಇವ್ರಿಗೂ ಮತ್ತೆ ಬೇರೆಯವ್ರ ಮನೆಗೆ ಕೊಟ್ಟಿರ್ತಾರೆ. ಕರೆಕ್ಟ್. ಆ ರೀತಿ ಟ್ರೀಟ್ ಮಾಡಿದ್ರೆ ಅಲ್ಲಿ ಇವ್ರ ಮಗಳಿಗೆ ಒಳ್ಳೆ ಆಗ್ತದೆ. ಆಮೇಲೆ ಸೊಸೆನೂ ಕೂಡ ತನ್ನ ತಂದೆ ತಾಯಿನ ಬಿಟ್ಟು ಬಂದಿರ್ತಾಳೆ, ಅವರು ಅಣ್ಣನ ಹೆಂಡತಿ ಅತ್ತಿಗೆ ಅಂತ ಇರ್ತಾಳೆ. ಸೊ ಅವಾಗೂನು ಹಂಗಾಗತ್ತೆ. ಈಗ ನೀವ್ ಹೇಳಿದ್ರಲ್ಲ, ನಂದೇ ಒಂದು ಗಂಡ ಹೆಂಡತಿ ಹೇಗಿರ್ಬೇಕನ್ನೋ ಒಂದು. ಈಗ ರೀಸೆಂಟ್ಲಿ ನಾನು ಇನ್ಸ್ಟಾಲ್ ಒಂದ್ ರೀಲ್ ನೋಡ್ದೆ. ಅಣ್ಣನ್ ಮದ್ವೆ ಆಗಿ ಬರ್ತಾಳೆ, ಅತ್ತಿಗೆ ಮನೆ ಒಳಗಡೆ ಕರ್ಕೋಬೇಕಾದ್ರೆ ಅವಳು ಕೈ ಅಡ್ಡಾಡ್ ಕೇಳ್ತಾಳೆ ಏನು ಅಂತ. ಅದನ್ನೆಲ್ಲರೂ ಸುಮಾರು ಜನ ಕಾಮಿಡಿ ಆಗಿ ತಗೊಂಡ್ರು. ಏನಂತ ಅವಳಂತಾಳೆಲ್ಲ, ನನ್ನ ಅಮ್ಮ ಅಪ್ಪನ ಅಳಿಸ್ಬೇಡ, ಯಾವಾಗೂ ನನ್ನ ಅಣ್ಣನ್ ಚೆನ್ನಾಗಿ ನೋಡ್ಕೋ, ಅಂದ್ರೆ ಹೆಣ್ ಕೊಡ್ಲಿ ಒಳಗಡೆ, ನನ್ ಮಗಳನ್ ಕೊಡ್ತೀನೋ ಇಲ್ಲ ಗೊತ್ತಿಲ್ಲ, ಆದ್ರೆ ನೀನ್ ಆ ತರ ನೋಡ್ಕೊಂಡ್. ಪ್ರತಿಯೊಬ್ರು ತಲೆ ಹೆಣ್ಮಕ್ಳಲ್ಲಿ ಈ ತರ ಭಾವನೆ ಬಂದ್ರೆ ಒಂದು ಮಗಳೇನೆ ಅಲ್ಲ ಎಲ್ಲಾ ಕಡೆ ಆಗೋದು. ಸೊಸೆ ಆಗೋದು, ಅಮ್ಮ ಆಗೋದು, ಅತ್ತೆ ಆಗೋದು, ಅಕ್ಕ ಆಗೋದು, ತಂಗಿ ಆಗೋದು. ಅದೇ ಒಂದು ವೇ ಇಟ್ಕೊಂಡ್ ಪ್ರತಿಯೊಂದು ಹೆಣ್ಮಕ್ಳು ಆ ತರ ಹೋದ್ರೆ ಪ್ರಾಬ್ಲಮೇ ಬರಲ್ಲ. ಅತ್ತೆಗ್ ನೋಡಕ್ಕಾಗಲ್ಲ, ಸೊಸೆಗ್ ನೋಡಕ್ಕಾಗಲ್ಲ. ಪ್ರತಿಯೊಂದು ಹೆಣ್ಮಕ್ಳು ಇದನ್ನ ಅಳವಡಿಸ್ಕೊಂಡು ಹೋದ್ರೆ ಯಾರ ಮನೆಯಲ್ಲೂ ಇದು ಜಗಳ ಬರಲ್ಲ. ಎಲ್ಲಾ ಗಂಡ್ಮಕ್ಳು ಖುಷಿಯಾಗಿರ್ತಾರೆ, ಒಳ್ಳೆ ಬಿಸ್ನೆಸ್ ಮಾಡ್ತಾರೆ, ಒಳ್ಳೆ ನೌಕರಿ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಇನ್ನೊಂದ್ ಹೇಳ್ಬೇಕಂದ್ರೆ, ಹಿಂದಿನ ವಿಡಿಯೋ ನಮ್ದು ಲೈಫ್ ಸ್ಟೋರಿಯಲ್ಲಿ ಮಾಡ್ದಲ್ಲಿ ಸುಮಾರು ಜನ ಕೇಳಿದ್ರು, ಇವ್ರು 50 ರೂಪಾಯಿ ಇದ್ದಿದ್ದನ್ನ 500 ರೂಪಾಯಿ ಮಾಡಿದ್ರು, ಹೆಂಗ್ ಮಾಡಿದ್ರು, ಎಲ್ಲಿಂದ ದುಡ್ಡು ತಂದ್ರು, ಏನ್ ಮಾಡಿದ್ರು ಅಂತ ನಿಮ್ಮನ್ ಕೆಲವೊಬ್ರು ಜನ ಅದ್ರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರು. ನೀವ್ ಅದನ್ನ ಕೇಳೇ ಇಲ್ಲ ಅಂತ. ನಾನ್ ಹೇಳ್ತೀನಿ ಕೇಳಿ ಈಗ ಅದ್ರ ಉತ್ತರ ಏನಂದ್ರೆ, ದುಡ್ಡಿದೆ ಅಂತ ನಾವ್ ಹೋಗಿ ಎಲ್ ಬೇಕಾದಲ್ಲಿ ಹಾಕಿ ದುಡ್ಡು ಮಾಡೋದಲ್ಲ. ಅದನ್ನ ನಾವೊಂದು ಮನೆ ಕಟ್ಬೇಕಾದ್ರೆ ಹೆಂಗ್ ಲೈನೌಟ್ ಹಾಕೊಂತೀವಲ್ಲ, ಆ ತರ ಒಂದ್ ಪ್ಲಾನ್ ಮಾಡ್ಕೋಬೇಕು. ಈಗ ನಾನ್ ಕೇಳಿದೆ ಮೊನ್ನೆ ನ್ಯೂ ಇಯರ್ ದಿವ್ಸ ಮಾರ್ನಿಂಗ್ ನನ್ ಮನೆಯವ್ರಿಗೆ ವಿಶ್ ಮಾಡಿ ಕೇಳಿದೆ. ಬೆಳಿಗ್ಗೆ ಸೂರ್ಯ ಹೋದ ತಕ್ಷಣ ನಮ್ ನ್ಯೂ ಇಯರ್ ಆಯ್ತು, ರೀ ಹ್ಯಾಪಿ ನ್ಯೂ ಇಯರ್, ಇವತ್ ನೀವು ಏನ್ ಮಾಡ್ತೀರಿ ಅಂತ ಕೇಳಿದೆ. ಅವ್ರ ಉತ್ತರ ಏನ್ ಕೊಟ್ರೆ ನನಗೆ, ಏನ್ ಮಾಡೋಣ ಹೇಳ ಅಂತಂದ್ರ. ನಾನ್ ಏನ್ ಕೇಳಿದೆ ಗೊತ್ತಾ ಅವ್ರಿಗೆ, ರೀ ನಾನ್ ಕೇಳಿದ್ದು ಹೊರಗಡೆ ಹೋಗೋದಲ್ಲ, ಈ ವರ್ಷ ಬಿಸ್ನೆಸ್ ನೀವ್ ಏನ್ ಮಾಡ್ತೀರಿ ಅಂತ ನಾನು ಅವ್ರಿಗೆ ಹೇಳಿದೆ. 10 ಐಟಮ್ ನೀವು ಮಟೀರಿಯಲ್ ಮಾಡ್ಕೊಂಡ್ ಬಂದಿದಿರಲ್ಲ, ಈ ಸರ್ತಿ ಇನ್ನೊಂದ್ ಜಾಸ್ತಿ ಆಗ್ಬೇಕು ನಾನ್ ಅವ್ರಿಗೆ ಹೇಳೋದು. ಸೊ ಇದು ಒಂದು ಟಾಸ್ಕ್. ಈಗ ನೀವು ಬಂಗಾರ ಕೊಡ್ಸ್ರಿ, ಸೀರೆ ಕೊಡ್ಸ್ರಿ, ಕೊಡಿಸ್ಬೇಡ್ರಿ ಅಂತ ನಾ ಹೇಳಲ್ಲ, ಕೊಡ್ರಿ ಅಂತ ಹೇಳಲ್ಲ. ಅದನ್ನ ನಾನ್ ಅವ್ರಿಗೆ ಆತರ ಟಾಸ್ಕ್ ಹೇಳ್ದೆ. ಇಲ್ಲ ನೀವು ಈ ಸರ್ತಿ ಅದನ್ನ ಮಟೀರಿಯಲ್ ನೀವು ಮಾಡಿದಿರಲ್ಲ, ಇನ್ನೊಂದ್ ಈ ಸರ್ತಿ ಏನಾದ್ರೂ ಒಂದ್ ಹೊಸ ಬಿಸ್ನೆಸ್ ಒಂದ್ ಆಡ್ ಮಾಡಿಕೊಡ್ರಿ ಅಂತ. ಹಾಗಾಗಿ ಪ್ರತಿಯೊಬ್ಬರು ಒಂದು ಮಾಡೋ ಕೆಲಸದಲ್ಲಿ, ಈಗ ನಾ ಇದು ಮಾಡ್ತಿದ್ದೀನಲ್ಲ, ಇದಕ್ಕೊಂದ್ ಇನ್ನೊಂದ್ ಹೊಸಾದ್ ಮಾಡ್ಬೇಕು. ಆಮೇಲೆ ಹೆಂಡತಿನ ಅವ್ರ ಜೊತೆ ಸಪೋರ್ಟ್ ಮಾಡ್ಬೇಕು. ಈಗ ಮಾಡ್ತಾ ಇದಾರೆ, ಈಗ ಹೋಗಿ ಬೇರೆ ಕಂಪ್ನಿಗೆ ಹೋಗಿ ಕೆಲಸ ಮಾಡೋಕ್ಕಿಂತ, ಈಗ ಸುಮಾರು ಜನ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಡಾಕ್ಟರ್ ಇದ್ದಾರೆ, ಅವ್ರ ಬಿಸ್ನೆಸ್ ಬೇರೆ ಕಲ್ತಿರ್ತಾರೆ. ಆದ್ರೂ ಯಾವಾಗ ನೋಡ್ರು ಜನ ಹೆಂಗೂ ಮಾತಾಡ್ಕೊಂತಾರೆ,
ಯಾವ ರೀತಿ ಮಾಡಿದ್ರು ಮಾತಾಡ್ಕೊಂತಾರ. ಜನದ ಬಗ್ಗೆ ಯಾವಾಗೂ ತಲೆ ಕೆಡ್ಸ್ಕೊಬಾರ. ನಾ ಅಷ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದಿದ್ದೇನ, ನಾನೇನ್ ಅನ್ಕೊಂಡೆ ಗೊತ್ತಾ, ನಮ್ ಬಗ್ಗೆ ಕೇರ್ ಮಾಡೋರು ಇಷ್ಟು ಜನ ಅದಾರಲ್ಲ ಅಂತ ಖುಷಿ ಪಟ್ಟೆ. ಕೇರ್ ಮಾಡಿದ್ರೆ ಕೇರ್ ಮಾಡಿದಾರಮ್ಮ ಅಂತ ನಾನು ಖುಷಿ ಪಟ್ಟೆ. ಅವ್ರೇನ್ ತಿಳ್ಕೊಂಡ್ರು 2007ರಿಂದ 2025 ಅಂದ್ರೆ ಇವತ್ತು 26ನಲ್ಲಿ 19 ವರ್ಷ ನಾನ್ ಮಾಡಿದೀನಿ, ಪ್ರಯತ್ನ ಮಾಡಿದೀನಿ ಇಲ್ಲಿವರೆಗೂ ಬರ್ಲಿಕ್ಕೆ. ಹೌದು ಹೌದ್ರಿ, ಮೈನಸ್ ಲಿಂದ ಇಲ್ಲಿ ತನಕ ಬರ್ಲಿಕ್ಕೆ ನನಗ 19 ವರ್ಷ ಬೇಕಾತು. ಹೌದು ನಿಜ, ಒಂದು ದಿನಕ್ಕ ಆಗಿಲ್ಲ. ಆಮೇಲೆ ಇವತ್ತು ಕೂಡ ಹೇಳ್ತೀನಿ, ನನ್ನ ಆಪರೇಷನ್ ಮೊನ್ನೆ ನಾ ಹೇಳಿದಲ್ಲ ಶ್ವೇತಾ, 12 days ಈ ಶುಕ್ರವಾರ ಬಿಟ್ಟು ಹೋದ್ ಶುಕ್ರವಾರ ಆಯ್ತು. ಶುಕ್ರವಾರ ರಾತ್ರಿ ನನ್ನ ಆಪರೇಷನ್ ಆಯ್ತು. ಶನಿವಾರ ಮಧ್ಯಾಹ್ನ ನನಗ ಡಿಸ್ಚಾರ್ಜ್ ತಗೊಂಡೆ. ಜಗಳ ಮಾಡಿ ನನ್ನ ಫ್ರೆಂಡ್ ಜೊತೆ, ನಮ್ ಡಾಕ್ಟರ್ ಸಿಸ್ಟರ್ ನನ್ನ ಫ್ರೆಂಡ್ಸ್ ಇದಾರೆ, ಜಗಳ ಮಾಡಿ ನಾನು ಹೋಗ್ಬೇಕು, ನಂಗಿಲ್ಲ, ಕುಂದ್ರಕ್ ಆಗಂಗಿಲ್ಲ. ಸ್ಯಾಟರ್ಡೆ ನಾನು ಡಿಸ್ಚಾರ್ಜ್ ತಗೊಂಡೆ. 1 ಗಂಟೆ ಸುಮಾರು, ಮೇ ಬಿ ನಾವು 1 ಗಂಟೆಗೆ ನಾವು ಹೊರಗೆ ಬಂದ್ವಿ. ನನ್ನ ಮಗಗೆ ಹೇಳಿದೆ 2 ಕಾರ್ ತಗೊಂಡ್ ಬಾ ಅಂತಂದೆ. ಒಂದು ಕಾರಲ್ಲಿ ಇವ್ರು ಮನೆಗ್ ಬಂದ್ರು, ಒಂದು ಕಾರಲ್ಲಿ ನಾನು ನನ್ನ ಮಗನ ಕರ್ಕೊಂಡು ಫ್ಯಾಕ್ಟ್ರಿಗೆ ಹೋದೆ. 1.5 ತಾಸು ಟೈಮ್ ತಗದೆ, ಯಾಕಂದ್ರೆ 2:30 ಊಟದ ಟೈಮ್, 2ರಿಂದ 2:30 ಊಟದ ಟೈಮ್, 1.5 ತಾಸು ತಗದೆ. ಅದೇ ಪೈಪ್ ತೆಗೆದಿದ್ರು, ಪೈಪ್ ತೆಗೆದ ಕೂಡ್ಲೆ ಹೋಗ್ ಬಂದೆ. ಸಂಡೇ ಮಾರ್ನಿಂಗ್ ಆಸ್ ಯೂಶುವಲ್ ನಮ್ಗೆ ಡಾಕ್ಟರ್ ಏನಂತಾರೆ, ರೆಸ್ಟ್ ಮಾಡ್ರಿ, ಸ್ಟ್ರೇನ್ ತಗೋಬೇಡ್ರಿ. ರೆಸ್ಟ್ ಮಾಡಿದೆ, ಮನೆಯಲ್ಲಿ ಕುಂದ್ರೋ ಕೆಲ್ಸಾನೆ, ಫ್ಯಾಕ್ಟ್ರಿಯಲ್ಲಿ ಕುಂತೆ. ಸೋಮವಾರದಿಂದ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ. ಈ ಒಂದು ತಿಂಗಳಲ್ಲಿ, ಯಾವಾಗ ಡಿಸೆಂಬರ್ 1ರಿಂದ ಡಿಸೆಂಬರ್ 20 ತನಕ, ಮೇ ಬಿ 20 ತನಕ ಇರ್ಬೋದು, 4 ಸಲ ಮುಂಬೈಗೆ ನಾನು ಸೆಲ್ಫ್ ಡ್ರೈವ್ ಮಾಡ್ಕೊಂಡು ಹೋಗೇನಿ. 5ನೇ ಸರಿ ಹೋದಾಗ ನನಗ ಅಲ್ಲಿ ನನ್ನ ಏನೋ ಒಂದು ಬಿಸ್ನೆಸ್ ನಲ್ಲಿ ಸ್ಟಕ್ ಆಗ್ಬಿಟ್ಟಿದೆ. ಒಬ್ರು ನಮ್ಗ ಅಲ್ಲಿಂದ ಎಲ್ಲ VIPs ನನ್ಗೆ ಹೆಲ್ಪ್ ಮಾಡಿದ್ರು. ನನ್ನ ಫಂಡ್ಸ್ ನನಗೆ ಏನ್ ಸ್ಟಕ್ ಆಗಿತ್ತು ನಂಗೆ ತೆಗೆದುಕೊಟ್ರು. ಅವತ್ ರಾತ್ರಿ ನನಗೆ ತ್ರಾಸ ಆಯ್ತು. ಅವಾಗ ನಾನು ಅಲ್ಲಿಂದ ಬರೋಬೇಕಾದ್ರೆ ಮುಂಚೆಟ್ಲೆ ಫೋನ್ ಮಾಡಿದೆ, ನಾನು ಹಿಂಗೆ ಬರಾಕತ್ತೀನಿ, ನನಗೆ ಇದು ಮಾಡ್ರಿ, ನಾನು ಡೋಂಟ್ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ ಅಂತ. ಅಂದ್ರೆ ಎಲ್ರು ಹೇಳ್ತಾರಲ್ಲ, ಒಂದ್ಸಲ ಮುಂಬೈಗೆ ಹೋಗಿ ಬಂದ್ರೆ ಅಥವಾ ಒಂದ್ಸಲ ಬೆಂಗಳೂರಿಗೆ ಹೋಗಿ ಬಂದ್ರೆ 1 ವಾರ ಗಟ್ಲೆ ಆರಾಮ್ ಇರ್ತಾರ, ಮಾಡಂಗಿಲ್ಲ. ಇವತ್ತು ಗುರ್ತಾ, ನಿಮ್ಮ ಬೆಂಗಳೂರಿಗೆ ನಾನು ಬರ್ಬೇಕಾದ್ರೆ ಟೈಮಿಂಗ್, ಹುಬ್ಳಿ ಬಿಡೋ ಟೈಮಿಂಗ್ ಗುರ್ತಾ, 5 ಗಂಟೆ 15 ನಿಮಿಷದಿಂದ 5:30 ಹುಬ್ಳಿ ಬಿಡ್ತೀನಿ ಡ್ರೈವರ್ ಕರ್ಕೊಂಡು. ಇಲ್ಲಿಂದ ಸೀದಾ ಬಂದ್, ಆದ್ರೆ 4 ಸಂದ್ರದಿಂದ ಟ್ರಾಫಿಕ್ ಜಾಮ್ ಆತಂದ್ರೆ ಅವ್ನು ಹೇಳ್ತೀನಿ, ನೀ ಇಲ್ಲೇ ರೆಸ್ಟ್ ಮಾಡು, ಮಕ್ಕೊಂಬಿಡ್ನಿ ಇಲ್ಲೇ, ನಾನ್ ಹೋಗ್ತೀನಿ ಅಂತ ಲೋಕಲ್ ಟ್ರೈನ್ ಹಿಡ್ಕೊಂಡು ಒಳಗಡೆ ಹೋಗಿ ಅಲ್ಲಿ ಒಂದು ಆಟೋ ಅಥವಾ ಲೋಕಲ್ ಕ್ಯಾಬ್ ಹಿಡ್ಕೊಂಡು ನಾನು ಪೂರಾ ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋ ತನಕ ಇವ್ ಮಲ್ಕೊಂಡಿರ್ಬೇಕು. ನಾ ಎಷ್ಟೊತ್ತಿಗೆ ಬರ್ತೀನಿ, ಮ್ಯಾಕ್ಸಿಮಮ್ ಎಲ್ಲ ಕೆಲಸ ಮುಗಿಸಿ ಎಲ್ಲ ಆಫೀಸ್ ಮುಗಿಸ್ತಾವಂತಾರೆ 5 ಗಂಟೆ 5:30. ನಾ 5 ಗಂಟೆ ಒಳಗೆ ಎಲ್ಲ 4:30 5 ಗಂಟೆ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಅವ್ನ ಕಡೆ ಬಂದು ಅಲ್ಲಿಂದ ರಾತ್ರಿ ಹುಬ್ಳಿ ಬರ್ತೀನಿ. ರಾತ್ರಿ ನಾ ಹುಬ್ಳಿ ರೀಚ್ ಆಗೋದು ಎಷ್ಟಾಗ್ತದೆ ಗುರುತ್ರಿ? 1:30 2 ಗಂಟೆ ಆಗ್ತದೆ. ಸೊ ಎಷ್ಟು ತಾಸು ನಿದ್ದೆ ಮಾಡಿದೆ? 4-5 ತಾಸು ಹಾಸಿಗೆ ಮೇಲೆ. ಉಳಿದೆಲ್ಲ ಬಸ್ ನಾನು ಕಾರಲ್ಲಿ ಮಲ್ಕೊಂಡೆ. ಹೌದು, ಈಗ ಇದ್ಯಾರು ಕಣ್ಣಿಗೆ ಕಾಣ್ಲಿಲ್ಲ. ಹೌದಾ? ಕರೆಕ್ಟ್. ಇಷ್ಟು ಮೆಹನತ್ ಮಾಡಿದ್ ಯಾರು ಕಣ್ಣಿಗೆ? ಮೆಹನತ್ ಯಾರ ಸಂಬಂಧ ಮಾಡಿಲ್ಲ ಬಿಡ್ರಿ, ನನ್ನ ಸಂಬಂಧ ಮಾಡೀನಿ. ಬೇರೆಯವ್ರ ಸಂಬಂಧ ನಾನು ಯಾರಿಗೇನು ದುಡಿಯಂಗಿಲ್ಲ. ನನ್ನ ಸಂಬಂಧ ನಾನು ದುಡಿತಾ ಇದ್ದೆ, ನನ್ನ ಫ್ಯಾಮಿಲಿ ಸಂಬಂಧ, ನನ್ನ ನಂಬಿಕೊಂಡು ಜನ ಎಷ್ಟು ಜನ ಇದಾರೆ ಅವ್ರ ಮೇಲೆ ಅವ್ರ ಸಂಬಂಧ ಮಾಡತ್ತೀನಿ. ಖರೆ ಇದು. ಹಂಗಂತ ನಾವು ಫ್ಯಾಮಿಲಿ ಟ್ರಿಪ್ ಆಗ್ಲಿ ಅದಕ್ಕೂ ನಾವು ಕಡಿಮೆ ಮಾಡ್ಕೊಳ್ಳೋದು. ಈ 30 days ಅಲ್ಲಿ ನಾವ್ ಒಂದ್ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಅಂದ್ರೆ ಹೇಗಂದ್ರೆ ಬಿಸ್ನೆಸ್ ಟ್ರಿಪ್ ಹೋದಾಗೆ ನಮ್ದು ಒಂದು ದೇವಸ್ಥಾನ ಆಗಿರ್ಬೇಕು, ಅಥವಾ ನಮ್ಮ ಮಕ್ಕಳಿಗೆ ಒಂದು ಎಂಜಾಯ್ ಆಗಿರ್ಬೇಕು. ಆ ತರ ಈ ಮಂಗಳೂರಿಗೆ ಹೋದ್ರೆ ಯೂಶಲಿ ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಅಲ್ಲೊಂದ್ ಪ್ಲಾನ್ ಮಾಡ್ಕೊಂಡು ಹೋಗಿ ಬರ್ತೀವಿ. ನಾನ್ ಮತ್ ಕೆಲವೊಬ್ರು ಅಂತಾರೆ, ಏನಪ್ಪಾ ಬರೀ ಬಿಸ್ನೆಸ್ ಏನ್ ಬಿದ್ರೆ ನಮಗೆ ಅವಾಗ ಟೈಮ್ ಕೊಡೋದು ಅಂತ. ಆ ಟೈಮ್ ನಾವೇ ಕುತ್ಕೊಂಡಾಗ, ಇಲ್ಲ ನೀವ್ ಹಿಂಗ ಒಂದ್ ಟೈಮ್ ಮಾಡ್ಕೊಂಡು ಹೋಗ್ ಬರೋಣ ಅಂದ್ರೆ ಒಂದ್ ಪ್ಲಾನ್ ಮಾಡ್ಕೊ. ಈಗ ನಂಗೆ ತಿರುಪತಿಗೆ ಹೋಗೋದಿದೆ, ತುಂಬಾ ದಿನ ಆಯ್ತು, ಹೇಳ್ತಾರೆ ಹೋಗ್ ಬರೋಣ. ಸರಿ ಆಯ್ತು, ಒಂದ್ ಪ್ಲಾನ್ ಮಾಡ್ಕೊಂಡು ಹೋಗ್ ಬರೋಣ ಅಂದ್ರೆ ಹೇಗ್ರಿ ಹೋಗ್ ಬರೋದು. ಅದನ್ನೇ ನಾವು ಕಿತ್ತಾಡ್ಕೊಂಡು ನನ್ ಕರ್ಕೊಂಡ್ ಹೋಗಿಲ್ಲ, ನಂಗೆ ಟೈಮ್ ಕೊಟ್ಟಿಲ್ಲ ಅಂದ್ರೆ ಅದು ದಾಂಪತ್ಯದಲ್ಲಿ ಕಲಹಗಳು ಸ್ಟಾರ್ಟ್ ಆಗ್ತವೆ. ಈಗ ನನಗ ಮಾರ್ಚ್ ತಿಂಗಳಲ್ಲಿ ನಂಗೆ ಚೈನಾ ಹೋಗೋದೈತಿ. ಸೊ ನಾನೇನ್ ಮಾಡಿದೆ, ಒಬ್ಬ ಹೋದ್ರೆ ಏನು ಉಪಯೋಗ? ಮಕ್ಕಳಿಗೂ ಕಲಿಸ್ಬೇಕ, ಹೆಂಡತಿಗೂ ಅಡ್ಡಾಡಿಸ್ಬೇಕ, ಮಕ್ಕಳಿಗೂ ಅಡ್ಡಾಡಿಸ್ದಂಗ ಆಗ್ತೈತಿ. 4 ಮಂದಿ ಟಿಕೆಟ್ ತಗ್ಸಕ್ ಕಳಿಸಿದೆ. ನನ್ನ ಪ್ರೋಗ್ರಾಮ್ ಅಲ್ಲಿರೋದು 19, 20, 21 3 ದಿನ ಐತಿ. ಆದ್ರೆ ನಾನೇನ್ ಮಾಡಿದೆ, 4 ದಿನ ಮುಂಚಿತ್ಲೇ ಹೋಗ್ತಾ ಇದ್ದೀನಿ. 4 ದಿನ ಮುಂಚೆ ಹೋಗಿ ಅಲ್ಲಿ ಏನ್ ಅಡ್ಡಾಡೋದೈತಿ, ಏನ್ ತೋರಿಸಿ ನಾನು ಯಾಕೆ ಮಕ್ಕಳು ಕರ್ಕೊಂಡು ಹೋಗ್ತೇನೆ ಗುರುತ್ರಿ? ನಮ್ಗಿಂತ 150 ವರ್ಷ ಮುಂದೆ ಇದಾರ. ಹೌದು, ಅದು ಕಲಿಸ್ಲಿಕ್ಕೆ. ನಾವ್ ಎಷ್ಟು ಹಿಂದುಳಿದೇವ್ ನೋಡಪ್ಪ, ನೀವು ದುಡಿರಿ, ಈ ರೀತಿ ಆಗ್ರಿ ಅಂತ. ಹೌದು ಸರ್. ಆದ್ರೆ ತುಂಬಾ ಹಿರಿಯವರು ಹೇಳೋದು,
ಸಿಕ್ಕಾಪಟ್ಟೆ ಫಾಸ್ಟ್ ಒಳ್ಳೆದಲ್ಲ ಕಣೋ ಅಂತ ಹೇಳ್ತಾರೆ. ಈಗ ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ಒಂದು ನಿಮಿಷನೂ ವೇಸ್ಟ್ ಮಾಡಲ್ಲ ನೀವು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಥಾಟ್? ಬಹುಶಃ ಕೆಲವೊಂದಕ್ಕೆ ಇದು ಅಪ್ಲೈ ಆಗಲ್ಲ ಅನ್ಸುತ್ತಾ? ಆಗೋಂಗಿಲ್ಲ, ಕೆಲವೊಂದು ಅಪ್ಲೈ ಆಗೋಂಗಿಲ್ಲ. ಸಿಕ್ಕಾಪಟ್ಟಿ ಫಾಸ್ಟ್ ಇರಬಾರ್ದು ಅಂತ ಯಾಕಂತಾರ, ಮಾತಾಡೋ ಮಾತಿನಲ್ಲಿ ಫಾಸ್ಟ್ ಇರಬಾರ್ದು, ಕೆಲಸ ಮಾಡೋ ಕೆಲಸದಲ್ಲಿ ಫಾಸ್ಟ್ ಇರಬೇಡ ಅಂತ ಯಾರು ಹೇಳಂಗಿಲ್ಲ. ಯಾರು ಹೇಳಲ್ಲ. ರೀಸನ್ ಹೇಳ್ತೇನ್ರಿ. ಚಕಡಿ ಒಳಗೆ ಹೋಗವ ಒಂದು ತಿಂಗಳಿಗೆ ಎಷ್ಟು ದೂರ ಹೋಗ್ತಾನ ಅಷ್ಟೇ, ಅವ್ ಆರಾಮ್ ಹೋಗ್ತಾನ. ಅವ್ ಸಿಕ್ಕಾಪಟ್ಟಿ ಫಾಸ್ಟ್ ಬೇಡ, ತಲೆ ಬಿಸಿ ಬೇಡ, ಆರಾಮ ಹೋಗ್ಬೇಕು. ಅದೇ ಬಸ್ಸಿಗೆ ಹೋಗವ, ಕಾರ್ ತಗೊಂಡು ಹೋಗವ, ರಾತ್ರಿ ಹತ್ತಿ ಮುಂಜಾನೆ ಮುಟ್ಟವ, ಫ್ಲೈಟಿಗೆ ಹೋಗವ, ಹೌದಾ? ಎಲ್ಲಕ್ಕಿಂತ ಹೆಚ್ಚಾದ್ ಗುರುತ್ರಿ ಹಿಂದೆ ಬೆಂಕಿ ಹಚ್ತಾರಲ್ಲ, ರಾಕೆಟ್ ರಾಕೆಟ್ ಆಗ್ಬೇಕು. ನಾನು ಅದನ್ನೇ ಕೇಳೋನಿದ್ದೆ ಮೇಡಮ್ಗೆ. ಮೇಡಮ್, ಈ ಕಾಲ್ ಎಳೆಯೋರ್ ಬಗ್ಗೆ ನೀವ್ ಏನಂತೀರಿ ಅಂತ. ತಲೆ ಕೆಡ್ಸ್ಕೊಳ್ಳೋದಿಲ್ಲ ರೀ. ಸುಮಾರು ಜನ ನಮ್ಮ ಇಲ್ಲಿ ತನಕ ನಮಗ ಯಾರು ಆತರ ನಾವು ಇಲ್ಲ ಇದ್ ಹೇಳ್ಬೇಕಂದ್ರೆ, ಆಮೇಲೆ ನಮಗ್ ಯಾರು ಇದನ್ ಮಾಡಿಲ್ಲ, ಕಾಲು ಎಳೆದಿಲ್ಲ. ನಿಮ್ದು ವಿಡಿಯೋಸ್ ಆಗ್ಲಿ ಇದು ನೋಡ್ಕೊಂಡು ನಮ್ಗೆ ಯಾರು ನೆಗೆಟಿವ್ ಕಮೆಂಟ್ಸ್ ಅಂತಿಲ್ಲ. ಎಲ್ರು ಅಂದ್ರ ಹೌದಾ ನೀವ್ ಇಷ್ಟ ಕಷ್ಟಪಟ್ಟಿದ್ದೀರಾ, ಪಾಸಿಟಿವ್ ಆಗೇ ತಗೊಂಡಿದ್ದಾರೆ. 99% ಎಲ್ರು ಪಾಸಿಟಿವ್ ಆಗೇ ತಗೊಂಡಿದ್ದಾರೆ. ಕೆಲವೊಂದ್ ಜನಕ್ಕೆ ಬಂತು ದುಡ್ಡು ಹೇಗಾಯ್ತು ಅಂತ. ಈಗ ಹೇಳ್ತೀನಿ ಕೇಳ್ರಿ, ನೀವೇ ಆಗಲೇ ಹೇಳಿದ್ರಿ, ಈ ಒಂದ್ 3 ತಿಂಗಳಲ್ಲೇ ಬೆಳ್ಳಿ ಬಂಗಾರದ ರೇಟ್ ಹೇಗೆ ಏರಿಕೆ ಆಗಿದೆ. ಅದನ್ನೇ ನಾವು ಮಾಡಿದ್ದಲ್ಲ, ಗೌರ್ಮೆಂಟ್ ಅವ್ರು ಮಾಡಿದ್ದಲ್ಲ. ಅಂದ್ರೆ ಸಡನ್ ಆಗಿ ಏರ್ಸ್ಬೇಕಪ್ಪ ಈಗ ಎಲ್ರ ಹತ್ರ ದುಡ್ಡು ಜಾಸ್ತಿ ಆಗಿದೆ ಅಂತಲ್ಲ. ಈಗ ನಾನ್ ನೋಡ್ತಾ ಇಲ್ಲ, 1 ವರ್ಷದಲ್ಲಿ 60-70 ಸಾವಿರ ರೂಪಾಯಿ ಬಂಗಾರ ಇವತ್ತ ಬೆಳ್ಳಿನ 2.5 ಲಕ್ಷಕ್ಕೆ ಬಂದ್ ಹತ್ತಿದೆ. ಹಂಗಾಗಿ ನಾವು ದುಡ್ಡನ್ನ ಅಷ್ಟು ಫಾಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಟೈಮ್ ಏನಿರುತ್ತಲ್ಲ, ಆ ಟೈಮು ಆ ಮೂಮೆಂಟಿಗೆ ಆ ತರ ತಗೊಂಡು ಹೋಗುತ್ತೆ. ಈಗ ಇದೇ ಇದ್ದಿದ್ದು ನಾವು ಫಾಸ್ಟ್ ಓಡ್ತಾ ಇರೋದು, ಇನ್ನೊಂದ್ ವರ್ಷಕ್ಕೆ ನಮಗ್ ಆಗಲ್ಲ. ಹೆಲ್ತ್ ಇಶ್ಯೂಸ್ ಬರುತ್ತೆ, ಏಜ್ ಆಗುತ್ತೆ. ಸೊ ಆ ಯಾವ ಹೋಗೋ ಟೈಮಿಗೆ ಅದನ್ನ ಹೋಗ್ಬೇಕು. ಈಗ ಫ್ಲೈಟ್ ಅಲ್ಲಿ ಹೋಗ್ತೀವಂತ 10 ನಿಮಿಷ ಹೋಗಿ ಮುಟ್ಟಲ್ಲ, ಅವ್ರಿಗೆ ಒಂದು ಟೈಮ್ ಪೀರಿಯಡ್ ಅಂತ ಕೊಟ್ಟಿರ್ತಾರೆ. 40 ನಿಮಿಷದಲ್ಲಿ ಹುಬ್ಳಿಯಿಂದ ನೀವು ಬೆಂಗಳೂರಿಗೆ ರೀಚ್ ಆಗ್ಬೇಕು, ಅದಕ್ಕಿಂತ ಮುಂಚೆ ಹೋಗೋಂಗಿಲ್ಲ. ಸೊ ಹಂಗ ನಾವು ನಮ್ ಟೈಮ್ ಪೀರಿಯಡ್ ಹಾಕೋಬೇಕು. ಹಂಗಂತ ಫ್ಯಾಮಿಲಿ ಹಾಳು ಮಾಡ್ಕೊಂಡು, ಹೆಲ್ತ್ ಹಾಳು ಮಾಡ್ಕೊಂಡು, ಜನಗಳ ಜೊತೆ ಇರ್ಲಿಲ್ಲ ಅಂದ್ರೂ ನಡೆಯೋದಿಲ್ಲ. ಎಲ್ರೂ ಬೇಕು ನಮ್ಮ ಮಟ್ಟಿಗೆ. ಅದನ್ನೆಲ್ಲ ಒಂದ್ ಟೈಮ್ ಮಾಡ್ಕೊಂಡು ಈ ಪೀರಿಯಡ್ ಇಂದ ನಾ ಈ ವರ್ಕ್ ಸ್ಟಾರ್ಟ್ ಮಾಡಿದ್ರೆ, ಹೆಂಗ ಒಂದು ತಾಯಿ ಗರ್ಭಿಣಿ ಆಗ್ತಾಳಲ್ಲ, 9 ತಿಂಗಳು 9 ದಿನ ನವಮಾಸ ಅಂತ ಎಲ್ಲದಕ್ಕೂ ದೇವರೇ ಸೃಷ್ಟಿ ಮಾಡಿದಾನೆ. ಅಲ್ಲ, ಸೊ ಈ ವರ್ಕಿಗೂ ನಾವ್ ಇವತ್ತು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಮುಗಿಯುತ್ತೆ ಅಂತ ನಾವ್ ಅದನ್ನ ಮನ್ಸಲ್ಲಿ ಇಟ್ಕೊಂಡ್ರೆ ಅದ್ ಹಾಗೆ ಆಗುತ್ತೆ. ಅವಾಗ ಅಡೆತಡೆಗಳು ಬರ್ತವೆ. ಆ ಟೈಮಲ್ಲಿ ನಾವು ದೇವ್ರನ್ನು ಬೇಡ್ಕೊಂತೀವಿ, ಇನ್ನೊಬ್ರಿಗೂ ಕೇಳ್ತೀವಿ, ಅಣ್ಣ ನಮ್ಮ ಹತ್ರ ಈ ವರ್ಕ್ ಯಾಕೋ ನಾನೇನೋ ಇದು, ನೀವು ನನ್ನ ಹತ್ರ ಕೇಳ್ತೀರಾ, ಯಾಕೆ ಮೇಡಮ್ ಏನ್ ಯಾಕೋ ತೊಂದ್ರೆಯಲ್ಲಿದ್ದೀರಾ, ಏನದನ್ನ ಹೇಳ್ಕೋಬೇಕು ಅನ್ಸಿದ್ರೆ ಹೇಳ್ತೀವಿ. ಅದು ನೀವು ನಮ್ಗೆ ಹೇಳೋದು ನನಗ್ ಪಾಸಿಟಿವ್ ಅನ್ಸಿದ್ರೆ ಅದ್ರಲ್ಲಿ 10ರಲ್ಲಿ ಒಂದಾದ್ರೆ ನನಗೆ ಒಂದೊಂದು ಕ್ಲಿಕ್ ಆಗತ್ತೆ. ಆಗಲೇ ನೀವು ಕೇಳಿದ್ರಿ ಗುರುಗಳು ಯಾರು ಅಂತ ಹೇಳಿ. ನಾನು ಏನಾದ್ರೆ ನಾನ್ ಸರೆಂಡ್ ನನ್ ಮಗ ಕೇಳಿದ, ಅಮ್ಮ ಏನಾದ್ರೂ ಪ್ರಾಬ್ಲಮ್ ಇಲ್ಲಪ್ಪ ಹಿಂಗ ಯಾಕೋ ಆಗ್ತಾ ಇಲ್ಲ ಅಂದ್ರೆ, ಅವ್ನು ಹೇಳೋದಲ್ಲೂ ಒಂದ್ ಪಾಯಿಂಟ್ ಇರುತ್ತೆ. ಆ ಪಾಯಿಂಟ್ ಅನ್ನು ತಗೊಂಡ್ ನಾವು ವರ್ಕ್ ಮಾಡಿದ್ರೆ ಆ ಯಾವ ಟೈಮ್ ಪೀರಿಯಡ್ ಅಲ್ಲಿ ನಾವು ಮುಟ್ಟಬೇಕು ಆ ಟೈಮ್ ಅಲ್ಲಿ ನಾವು ಮುಟ್ತೀವಿ. ಹಂಗಂತ ಫ್ಯಾಮಿಲಿ ಬಿಟ್ಟು ಹೆಲ್ತ್ ಬಿಟ್ಟು ಅಷ್ಟು ಫಾಸ್ಟ್ ಆಗಿನೂ ಓಡ್ಲಿಕ್ಕೆ ಆಗಲ್ಲ, ಅದು ಕೆಲಸ ಆಗೋದು ಇಲ್ಲ. ಈ ಬಿಸಿನೆಸ್ ಸಕ್ಸಸ್ ಆಗೋದಕ್ಕೆ ದೈವ ದೇವರುಗಳ ಆಶೀರ್ವಾದವು ಅಷ್ಟೇ ಬೇಕಾಗುತ್ತಾ, ಪೂಜಾ ಕೈಂಕರ್ಯಗಳು ಬೇಕಾಗತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಉಳಿದವರೆಲ್ಲ ಏನ್ ಮಾಡ್ತಾರ ಗೊತ್ತಿಲ್ಲ ರೀ. ನನಗಂತೂ ದೇವ್ರ ಮೇಲೆ ನಂಬಿಕೆ ಇದೆ, ನನ್ನ ಕೆಲ್ಸದ ಮೇಲೆ ನಂಬಿಕೆ ಇದೆ. ಓಕೆ, ದೇವ್ರು ನೋಡಿ ಕರ್ಮ ರಿಟರ್ನ್ಸ್ ಅಂತಾರ. ಹೌದು. ಯಾಕೆ ದೇವ್ರು ಇವ್ರ ಬಗ್ಗೆ ಎಲ್ಲ ಯಾಕೆ ಹೇಳ್ತಾರೆ ಅನ್ನೋ ನಿಮ್ಗೆ ಒಂದ್ ಮಾತು ಹೇಳ್ತೀನಿ. ರೀಸನ್ ಏನಂತಂದ್ರ, ನಾವ್ ಇವತ್ತು ಏನಾದ್ರೂ ಕೆಟ್ಟದ್ದು ಮಾಡಿದ್ರೆ ಡೆಫಿನೆಟ್ಲಿ ನಾಳೆ ಅದ್ ನಮ್ಗೆ ಹೊಳ್ಳಿ ವಾಪಸ್ ಬರ್ತದೆ. ಅದ್ ಬಿಸ್ನೆಸ್ ನಲ್ಲೇ ಕೆಟ್ಟ ಮಾಡೋದಾಗ್ಲಿ ಅಥವಾ ರಿಲೇಷನ್ ನಲ್ಲೇ ಕೆಟ್ಟ ಮಾಡೋದು ಯಾವ್ದೇ ಆಗ್ಲಿ, ಅದು ಹೊಳ್ಳಿ ಬರ್ತದೆ. ಹೌದು. ಹಂಗಾಗಿ ನಿಮ್ ಕ್ವಶನ್ ಏನಂದ್ರಲ್ಲ, ಅದೇ ದೈವ ದೇವರುಗಳ ಪೂಜಾ ಕೈಂಕರ್ಯವು ಬೇಕಾಗತ್ತಾ? ಬೇಕಾಗತ್ತೆ. ಯಾಕೆ ಪೂಜೆ ಪುನಸ್ಕಾರ ಮಾಡ್ತಾರಂತಾರೆ? ಪೂಜೆ ಪುನಸ್ಕಾರ ಮಾಡೋದ್ರಿಂದ ಕೆಟ್ಟ ವಿಚಾರ, ಕೆಟ್ಟ ಸ್ವಭಾವ ಇವು ಬರಂಗಿಲ್ಲ. ಇವೇ ಬಿಸ್ನೆಸ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಆರಾಮಾಗಿ ಒಳ್ಳೆ ಬಿಸ್ನೆಸ್ ನಡೀತದೆ. ನಾನು ಮೇಡಮ್ ಅವ್ರನ್ನ ಗಮನಿಸ್ತಾ ಇರ್ತೀನಿ. ಅವರ ಸ್ಟೇಟಸ್ ಅಲ್ಲಿ ಇರ್ಬಹುದು ಅಥವಾ ಅವ್ರ ಮನೆಗೆ ಬಂದ್ರೆ ದೇವರ ಮನೆಯಲ್ಲಿ ಪೂಜೆಗಳಿರ್ಬಹುದು, ಪ್ರತಿಯೊಂದು ಕೂಡ ತುಂಬಾ ಶ್ರದ್ಧೆಯಿಂದ ಮಾಡ್ತಾರೆ. ಸೊ ಬೇರೆ ಬೇರೆ ದೇವಸ್ಥಾನಗಳಿಗೂ ನೀವು ವಿಸಿಟ್ ಮಾಡಿ ಅಲ್ಲಿಯೂ ಕೂಡ ಪೂಜೆ. ಡಿಸಿಪ್ಲಿನ್, ದಟ್ ಈಸ್ ಹರ್ ಡಿಸಿಪ್ಲಿನ್. ಮನಿ ಚಂದ ಇಡೋದು ಅಕ್ಕಿ ಡಿಸಿಪ್ಲಿನ್, ಪೂಜೆ ಚೆನ್ನಾಗಿ ಮಾಡೋದು ಅಕ್ಕಿ ಡಿಸಿಪ್ಲಿನ್, ನಮ್ಮ ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಂಡು ಅಕ್ಕಿ ಡಿಸಿಪ್ಲಿನ್. ನನ್ ಡಿಸಿಪ್ಲಿನ್ ಬಿಸ್ನೆಸ್ ಚೆನ್ನಾಗಿ ಮಾಡೋದು, ಮನೆಗೆ ಎಷ್ಟು ಟೈಮ್ ಕೊಡ್ಬೇಕು ಅಷ್ಟೇ ಟೈಮ್. ಸಿಂಪಲ್ ಹೇಳ, ಬಹಳ ಜನ ಎಕ್ಸಾಂಪಲ್ ಕೊಟ್ಟಿರ್ತಾರ, ಚಾದಲ್ಲಿ ಬಿಸ್ಕೆಟ್ ಎಷ್ಟೊತ್ತಿದ್ರೆ ಚೆನ್ನಾಗಿ ಅಷ್ಟೇ ಇರ್ಬೇಕು.
ಅಲ್ವಾ? ಕರೆಕ್ಟ್ ನಿಜ. ಇಲ್ಲಾದ್ರೂ ನಡೆಯಂಗಿಲ್ಲ, ಇದ್ರು ಬಹಳ ಇದ್ರು ನಡೆಯಂಗಿಲ್ಲ. ಹೌದು ಸರ್. ಈಗ ಈಗಿನ ಹುಡುಗರಿಗೆ ನಿಮ್ಮ ಒಂದು ಕಿವಿ ಮಾತಿದ್ರೆ ಅದು ಏನು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ ಟೈಮ್ ಹಾಳು ಮಾಡ್ಕೋಬೇಡ್ರಿ. ಮನುಷ್ಯ ಅಂತ ಹುಟ್ಟಿದ್ಮೇಲೆ ಹಾ. ಏನಾದ್ರೂ ಮಾಡ್ಲೇಬೇಕು, ಏನಾದ್ರೂ ಸಾಧಿಸ್ಬೇಕು. ಅದೇ ಸ್ಪೆಷಲಿ ಗಂಡ ಮಗ ಅಂತ ಇದ್ದಾಗ ಅವ್ ಬಹಳ ಮಾಡ್ಬೇಕಾಗ್ತೈತಿ. ರೀಸನ್ ಏನಂತಂದ್ರ, ಒಂದು ದುಡ್ಡಿಲ್ಲದ ಗಂಡಸ ರದ್ದಿಕ್ಕಿಂತ ಕೇವಲ. ಅದಕ್ಕ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಹುಳ, ನೀವು ಆ ರೇಷ್ಮೆ ಹುಳ ನೋಡಿದ್ರ? ಹೌದು. ಎಷ್ಟಿರ್ತದೆ ಸ್ಟಾರ್ಟಿಂಗ್? ಚಿಕ್ಕದು ಇಷ್ಟಿರ್ತೈತಲ್ಲ. ಹೌದು. ಅದು ಬಿಸಿನೀರಿಗೆ ಎದ್ದಬೇಕಾದಾಗ ಅದ್ರದ್ದು ಉದ್ದ ಎಷ್ಟಾಗ್ತದೆ ಗೊತ್ತ್ರಿ? ಹೌದು. ನಿಯರ್ ಟು 1 ಕಿಲೋಮೀಟರ್. ಕರೆಕ್ಟ್. 800 ಮೀಟರ್ 850 ಮೀಟರ್ ಅದು ಉದ್ದ ರೇಷ್ಮೆ ಬಿಡ್ತೈತಿ. ಕರೆಕ್ಟಾ? ಒಂದು ಹುಳ 800 ಮೀಟರ್ ರೇಷ್ಮೆ ಕೊಡ್ತೈತಿ. 100 ವರ್ಷ ಬರುವಂತದ್ ಐಟಮ್ ಅಂತಂದ್ರೆ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ, ಸ್ಪೆಷಲಿ ಗಂಡ್ಮಕ್ಳಾಗಿ ಹುಟ್ಟಿದ ಮೇಲೆ, ನಾವು ಏನಾದ್ರೂ ಒಳ್ಳೆ ಹೆಸರು ಮಾಡೇ ಹೋಗ್ಬೇಕು. ಅಕಸ್ಮಾತ್ ಏನು ಮಾಡದೆ ಹೋದ್ರೆ ನಾವು ರದ್ದಿಕ್ಕಿಂತ ಕೇವಲ, ಆ ಹುಳದಕ್ಕಿಂತ ಕೇವಲ. ಎಸ್, ಹೌದು. ನೋಡಿ, ಯಾಕೆ ಬಹುಶಃ ಇದು ತಡರಾತ್ರಿಯಲ್ಲಿ ಇವರ ಸಂದರ್ಶನವನ್ನು ನಾನು ಮಾಡಿದ್ದೀನಿ ಅಂದರೆ, ಸೊ ಇಲ್ಲಿ ಇವ್ರ ಹತ್ರ ತಿಳ್ಕೊಳ್ಳುವಂಥ ವಿಚಾರಗಳು ತುಂಬ ಇದೆ. ನಾನು ಹುಬ್ಬಳ್ಳಿಗೆ ಬಂದಾಗ ಪ್ರತಿ ಸಲ ಇವ್ರ ಮನೆಗೆ ಬರ್ತೀನಿ, ಬಂದು ಒಂದು ಟೀ ಆದರೂ ಕುಡ್ಕೊಂಡು ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರ ಕಾರಲ್ಲೇ ಎಲ್ಲ ಕಡೆ ಸುತ್ತಾಡಿಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ. ಸೊ ಈ ನಡುವೆ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ, ಅದನ್ನ ಅವ್ರ ಹತ್ರ ಕೇಳ್ತಾ ಇರ್ತೀನಿ. ಸೊ ಮತ್ತೊಮ್ಮೆ ಸಮಯ ಕೊಡಿ ಸರ್, ನಾನು ಮತ್ತೊಮ್ಮೆ ಬರ್ತೀನಿ, ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕು. പക്ഷെ ನಮ್ಮ ಮಾತನ್ನು ಯಾರು ನೋಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ, ಆದರೆ ವ್ಯಾಲ್ಯೂಯಬಲ್ ಥಾಟ್ಸ್ ಇರೋರು ಅಥವಾ ಅದನ್ನ ಥಿಂಕ್ ಮಾಡೋರು ಖಂಡಿತವಾಗಿಯೂ ನಮ್ಮ ಕಾರ್ಯಕ್ರಮವನ್ನು ನೋಡಬಹುದು ಅನ್ನುವಂಥ ಮನೋಭಿಲಾಷೆ ನಂದು. ಅದು ಇಬ್ಬರೇ ನೋಡಿದ್ರು ನಂಗೆ ಖುಷಿ, 3 ಜನ ನೋಡಿದ್ರು ನಂಗೆ ಖುಷಿ, 3 ಲಕ್ಷ ನೋಡಿದ್ರು ಖುಷಿನೇ. ಸೊ ಅದರಲ್ಲಿ ಏನೂ ಇಲ್ಲ. ಬಟ್ ಡಿಜಿಟಲಲ್ಲಿ ನಿಮ್ಮಂಥ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇಂಟರ್ವ್ಯೂ ನಾವು ಹಾಕಿ ಇಟ್ಟಾಗ ಅದು ಎಷ್ಟೋ ಜನರಿಗೆ ಸ್ಫೂರ್ತಿ ಆಗ್ಬೋದು. ಮೇಡಮ್ ಅವರ ಮಾತುಗಳು ಸ್ಫೂರ್ತಿ ಆಗ್ಬೋದು. ಎಲ್ಲೋ ಒಂದು 4 ಜನ ಅವರ ಲೈಫನ್ನು ಬದಲಾವಣೆ ಮಾಡಿಕೊಂಡ್ರು ಅಂದರೆ ಅದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಈ ಒಂದು ಸಂದರ್ಶನವನ್ನು ಮಾಡಿದ್ದು. ನಿಜವಾಗಿ ಖುಷಿ ಆಯಿತು ಸರ್. ಒಂದಿಷ್ಟು ಸಮಯ, ಬಹುಶಃ 1 ಗಂಟೆ ಆಯಿತು ಅಂತ ಅನ್ಕೊತೀನಿ. ಈ 1 ಗಂಟೆಗಳ ಕಾಲ ಸದ್ವಿಚಾರವನ್ನೇ ಮಾತಾಡಿದ್ವಿ, ಇನ್ನೊಬ್ರಿಗೆ ಸ್ಫೂರ್ತಿ ಆಗೋ ರೀತಿಯಲ್ಲೇ ಮಾತಾಡಿದ್ವಿ. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಮ ಇಬ್ಬರಿಗೂ ಕೂಡ ತುಂಬ ಧನ್ಯವಾದ. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಈಗ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ ನಿಮ್ಮ ಕೆಲವೊಂದು ಹಳೆಯ ಪ್ರಶ್ನೆಗಳಿಗೆ ಇವರಿಂದ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೊತೀನಿ. ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ರೈಟ್ ಮಾಡಿ. ಸೊ ನಾನು ಕೂಡ ಅದನ್ನು ನೋಡ್ತೀನಿ. ಸೊ ನನಗೆ ಇವರ ಜೀವನ ಸ್ಪೆಷಲಿ ಒಂಥರ ಸ್ಫೂರ್ತಿ ಆಗಿತ್ತು. ಹಾಗಾಗಿ ಅದು ನಿಮಗೂ ಕಾಣಿಸ್ಲಿ ಅಥವಾ ನಿಮಗೂ ಅದನ್ನು ಕೇಳಿಸ್ಕೊಳ್ಳುವಂಥ ಸೌಭಾಗ್ಯ ಸಿಗಲಿ ಅಂತ ಈ ಕಾರ್ಯಕ್ರಮ ಮಾಡಿದ್ದೀನಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.